ತಮ್ಮ ಏನಾಯ್ತು? ತಮ್ಮ ಏನಾಯ್ತಪ್ಪ? ನಿಮ್ಮ ಹತ್ರ ಒಂದು ವಿಷಯ ಹೇಳದೆ ಮುಚ್ಚಿಟ್ವಿ ಸರ್. ಏನು ಮರ್ತೋದೆ? ಸರ್, ನನ್ನ ಫ್ರೆಂಡಿಗೆ ಹುಟ್ಟಿದಾಗ್ಲಿದ್ದ ಒಂದು ಕನಸು, ಒಂದೇ ಒಂದು ಕನಸು ಯಾವಾಗಲೂ ಬರ್ತಾ ಇರುತ್ತೆ ಸರ್. ಯಾವ ಕನಸು? ಒಬ್ಬಳು ಹುಡುಗಿ ಸರ್, ಒಂದು ಮಗುನ ಎತ್ಕೊಂಬಂದು ಕೊಲೆ ಮಾಡೋ ಥರ ಕನಸು ಸರ್. ಅವನ್ನ ತುಂಬ ಸಾರಿ ಸೈಕಾಟಿಸ್ಟ್ ಹತ್ರ ತೋರಿಸಿದ್ದೀವಿ ಸರ್, ಆದರೆ ಕನಸು ಬರೋದು ನಿಂತ್ಕೊಂಡ್ಲೇ ಇಲ್ಲ ಸರ್. ಕಂಟಿನ್ಯೂಸ್ ಆಗಿ ಬರ್ತಾನೇ ಇತ್ತು. ಅವನು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವನಿಗೆ ಆ ಕನಸು ಬೇರೆ ಥರ ಬರ್ತಾಯಿತ್ತು. ಬೇರೆ ಥರ ಅಂದರೆ? ಸರ್, ಆ ಕೇಸಲ್ಲಿ ನಡೆಯುವಂಥ ಕೊಲೆ ಎಲ್ಲಾನು ಕೊಲೆ ನಡೆಯೋ ಆ ಟೈಮಲ್ಲೇ ಅವನಿಗೆ ಕನಸು ಬರುತ್ತೆ ಸರ್. ಮೊದಲೇ ಯಾಕೆ ನನ್ನ ಹತ್ರ ಹೇಳಿಲ್ಲ? ಸರ್, ಈ ವಿಷಯನ ಹೇಳಿದ್ರೆ ನೀವು ನಂಬಲ್ಲ ಅಂತ ಡೌಟ್ ಪಡ್ತೀರಂತ ಮುಚ್ಚಿಟ್ವಿ ಸರ್. ಆಮೇಲೆ ಏನಾಯಿತು? ಆಮೇಲೆ ಈ ಕೊಲೆ ಎಲ್ಲ ಯಾರು ಮಾಡ್ತಾರಂತ ಕಂಡುಹಿಡಿಯೋಕ್ಕೆ ಅವನು ಮತ್ತೆ ಆ ಕನಸೊಳಗೆ ಹೋದ್ನ ಸರ್. ಮಗ, ಲೇ ಇಲ್ಲಿ ನೋಡು. ಲೇ ಮಗ, ಕಣ್ ತೆಗಿಯೋ, ಕಣ್ಣು ಇಲ್ಲಿ ನೋಡು ಅಂತ ಹೇಳ್ತಾ ಇದ್ದೀನಲ್ವಾ. ಆಮೇಲೆ ಅವನಿಗೆ ಏನಾಯ್ತಂತ ಗೊತ್ತಿಲ್ಲ ಸರ್. ಆತ್ಮ ಅವನಿಂದ ಸಹಾಯ ತಗೋತಿದೆ. ಎಲ್ಲ ಅಜ್ಜಿ ಹೇಳ್ದಂಗೆ ಆಗ್ತಿದೆ. ಯಾವುದಕ್ಕೂ ನೀನು ಹುಷಾರಾಗಿರು. ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀರಾ? ಹೇಗೆ ಹುಷಾರಾಗಿರ್ಬೇಕಂತ ಹೇಳಯ್ಯ. ಸುಮ್ಮನೆ ಬಿಹಾರಲ್ಲಿ ಪಾನಿಪುರಿ ಮಾಡ್ತಾ ಇದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ಆ ಕಾಲ್ನ ಸುಡ್ಲೇಬೇಕು. ಅದನ್ನ ತಡೆಯೋದಕ್ಕೆ ಯಾರೇ ಬಂದ್ರು ಕೊಂದ್ಬಿಡಿ. ಇನ್ಮೇಲೆ ನಮ್ಮವ್ರದ್ದು ಒಬ್ರದ್ದು ಜೀವ ಹೋಗ್ಬಾರ್ದು. ಅರ್ಥ ಆಯ್ತಾ? ಹೋಗೋಣ. ಸರಿ ಅಣ್ಣ. ಯಾರೋ ನೀನು? ಏನ್ ಬೇಕು? ಕಾಲಲ್ಲಿ ಪುಚ್ಚಿ ಓಡಿಸು. ಸರಿ ಅಣ್ಣ.
ಏನೋ ಕಣ್ಣ ಮುಚ್ಚಾಲೆ ಆಡ್ತಾ ಇದೀಯಾ? ದಮ್ಮಿದ್ರೆ ಎದುರುಗಡೆ ಬರಲೇ. ಸ್ವಲ್ಪ ಆತರ ಪಟ್ನೇನೋ, ಹೇಳ್ದಂಗೆ ಬಂದ್ಬಿಟ್ಟ.